ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ ಎಸ್ ಟಿವಿ. ನಾನು ವಿಶ್ವ ಶೆಟ್ಟಿ. ಇವತ್ತು ನಮ್ಮ ಜೊತೆ ದೊಡ್ಡ ಮನ್ಸ ಚಿತ್ರತಂಡ ಇದೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ, ಸಿನಿಮಾದ ಬಗ್ಗೆ ಕೇಳ್ತಾ ಹೋಗ್ತೀನಿ. ಹೀರೋ ಹೀರೋಯಿನ್ ನಮ್ಮ ಜೊತೆ ಇದ್ದಾರೆ. ಸರ್, ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಥ್ಯಾಂಕ್ ಯು ಸರ್. ನಮಸ್ಕಾರ. ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಸೂಪರ್ ಸರ್. ಮೇಡಮ್? ಚೆನ್ನಾಗಿದ್ದೀವಿ. ಚೆನ್ನಾಗಿದೆ. ಓಕೆ. ದೊಡ್ಡ ಮನ್ಸ ಬಗ್ಗೆ ಹೇಳೋದಾದ್ರೆ, ಕಂಪ್ಲೀಟ್ ಆಗಿದೆ ಸಿನಿಮಾ, ರಿಲೀಸ್ಗೆ ತಯಾರಿ ನಡೀತಿದೆ. ಇಷ್ಟರೊಳಗೆ ನೀವು ಕಂಡಂಥ ದೊಡ್ಡ ಮನ್ಸ ಹೇಗಿತ್ತು ಅಂತ ಜರ್ನಿ? ಚೆನ್ನಾಗಿತ್ತು ಸರ್. ಖುಷಿ ಇದೆ. ಅಪ್ಸ್ ಆ್ಯಂಡ್ ಡೌನ್ಸ್, ಸ್ಲೀಪ್ಲೆಸ್ ನೈಟ್ ಅಂತಾರಲ್ಲ, ಆ ಥರದ್ದೆಲ್ಲ ನೋಡಿದಾಗ ಒಂದು ಸಾರ್ಥಕತೆ ಇದೆ. ಎಸ್, ಓಕೆ, ಫೈನ್, ನಾವು ಮುಗಿಸಿದ್ವಿ, ನಾವು ರೆಡಿ ಇದ್ದೀವಿ, ಸಿನಿಮಾ ಬರ್ತಾ ಇದೆ, ನಾವು ಖುಷಿ. ಓಕೆ ಮೇಡಮ್, ನಿಮ್ಮ ಜರ್ನಿ ಹೇಗಿತ್ತು ಈ ದೊಡ್ಡ ಮನ್ಸು? ಇಟ್ಸ್ ವೆರಿ ಬ್ಯೂಟಿಫುಲ್. ತುಂಬ ಚೆನ್ನಾಗಿದೆ, ತುಂಬ ಮೆಮೊರೀಸ್ ಇದೆ. ಖುಷಿ ಆಗ್ತಿದೆ. ರಿಲೀಸ್ ಇನ್ನೇನು ಬರ್ತಾ ಇದೆ. ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್. ಸೊ ನೈಸ್. ಟೀಸರ್ ಬಂತು, ಆ್ಯಕ್ಷನ್ ಟೀಸರ್ ಒಂದು ರಿಲೀಸ್ ಆಯಿತು. ಬಟ್ ಹೀರೋ ಸರ್ ಮಾತ್ರ ಅದರಲ್ಲೇ ಕಾಣಿಸ್ಕೊಂಡಿದ್ರು. ಬಟ್ ನಿಮ್ದೆಲ್ಲೂ ಇಲ್ಲ ಅದರಲ್ಲೇ. ಬಟ್ ನೀವು ಏನಾದರೂ ನೆಕ್ಸ್ಟ್ ಟೀಸರ್ ಅಂತ ಬಿಡುವಂಥದ್ದು ಇದೆಯಾ, ಅಥವಾ ಟ್ರೈಲರಲ್ಲೇ ಇವ್ರನ್ನ ತೋರಿಸುವಂಥದ್ದು ಇದೆಯಾ, ಹೇಗೆ? ಸರ್ಗೆ ಕೇಳಬೇಕು. ಆಲ್ಮೋಸ್ಟ್ ಟ್ರೈಲರಲ್ಲಿ ಎಲ್ಲ ಬರ್ತಾರೆ ಸರ್. ಅನ್ನೊಂದು ಅಪ್ಡೇಟ್ ಕೊಡಬೇಕಾಗಿತ್ತಲ್ಲ, ನಮ್ಮ ಸಿನಿಮಾ ಬಂದಿದೆ, ಮುಗ್ದಿದೆ, ನಾವು ನೆಕ್ಸ್ಟ್ ರಿಲೀಸಿಗೆ ಬರ್ತಾ ಇದ್ದೀವಿ ಅನ್ನೋದೊಂದು ಅಪ್ಡೇಟ್ಗೋಸ್ಕರ ಒಂದು ಆ್ಯಕ್ಷನ್ ಟೀಸರ್ ಅಂತ ಮಾಡಿದ್ವಿ, ಕಮರ್ಷಿಯಲ್ ಬೇಸ್ಡ್ ಆಗಿರೋದ್ರಿಂದ. ಸೊ ಹಾಗಾಗಿ ಅದರಲ್ಲಿ ಜಾಸ್ತಿ ಇದು ಹೀರೋ ಮೇಲೆ ಫೋಕಸ್ಡ್ ಆಗಿತ್ತು. ಸೊ ಈಗ ಟ್ರೈಲರಲ್ಲಿ ಎಲ್ಲ ಕ್ಯಾರೆಕ್ಟರ್ಗಳನ್ನೂ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ವೆರಿ ಶಾರ್ಟ್ಲಿ ಟ್ರೈಲರ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ನಿಮಗೆ ಹೀರೋಯಿನ್ಸು ಬರ್ತಾರೆ. ಆ್ಯಂಡ್ ಈಗ ಆಲ್ರೆಡಿ ಒಂದು ಸಾಂಗ್ ಬಿಟ್ಟಿದ್ವಿ ನಾವು, ಆ ಸಾಂಗಲ್ಲಿ ಹೀರೋಯಿನ್ ಇದ್ದರೂ ಕೂಡ. ಸೊ ಹಾಗೆ ನೆಕ್ಸ್ಟ್ ಟ್ರೈಲರಲ್ಲಿ ಎಲ್ಲ ಆರ್ಟಿಸ್ಟ್ಗಳು ಕಾಣಿಸ್ಕೊಳ್ತಾರೆ ಸರ್. ಮೇಡಮ್, ನಿಮ್ಗೆ ಹೇಗಿತ್ತು ಆ ಜರ್ನಿ? ಚೆನ್ನಾಗಿತ್ತು ಸರ್. ಇಟ್ ವಾಸ್ ಎ ಬ್ಯೂಟಿಫುಲ್ ಜರ್ನಿ. ಚೆನ್ನಾಗಿತ್ತು. ಸಾಂಗ್ ಬಗ್ಗೆ ಸರ್ ಹೇಳ್ತಾ ಇದ್ರು, ತುಂಬಾ ರೊಮ್ಯಾಂಟಿಕ್ ಆಗಿ ಮೂಡ್ ಬಂದಿತ್ತು. ನಿಮ್ಗೆ ಏನು ಅನಿಸ್ತು ನೋಡಿದಾಗ ಆ ಸಾಂಗ್? ನಮಗೆ ತುಂಬ ಖುಷಿ ಆಯಿತು. ಬಿಕಾಸ್ ನಾವು ಅಲ್ಲಿ ಶೂಟ್ ಮಾಡಬೇಕಾದ್ರೆ ಅಂದರೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟೇ ನಾವು ಅಲ್ಲಿ ಕಷ್ಟಪಟ್ಟು ಶೂಟ್ ಮಾಡಿದ್ವಿ. ಬಿಕಾಸ್ ಆ ಬಿಸಿಲು, ಅಂದರೆ ವಾಟ್ ಎವರ್ ಲೊಕೇಶನ್ ನೋಡೋಕೆ ತುಂಬ ಚೆನ್ನಾಗಿದ್ರು ಅಲ್ಲಿ ಸರ್ವೈವ್ ಆಗೋದಕ್ಕೆ ನಾವು ಕಷ್ಟಪಡ್ತಿದ್ವಿ. ಅವ್ರ ಉಗುರು ಮುರಿದೋಗಿತ್ತು. ಸೊ ಇಟ್ ವಾಸ್ ನೈಸ್. ನಾವು ಶೂಟ್ ಮಾಡಬೇಕಾದ್ರೆ ಅಂದರೆ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಇಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದು ನಮಗೂ ಅಷ್ಟು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಸೊ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಅಂದರೆ ಸಾಂಗ್ ಎಲ್ಲ ನೋಡಿದರೆಲ್ಲ ತುಂಬ ಖುಷಿ ಪಟ್ಟಿದ್ದಾರೆ. ಆ ಕಾಸ್ಟ್ಯೂಮ್ ಡಿಸೈನ್ ಇರ್ಬೋದು, ಕ್ಯಾಮರಾ ವರ್ಕ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇಷ್ಟಪಟ್ಟಿದ್ದಾರೆ. ನಿಮ್ಗೂ ಒಂದು ಪಾಯಿಂಟ್ ಆಫ್ ಅಲ್ಲಿ ಇದು ಇಷ್ಟ ಆಯ್ತು, ನಂಗೆ ತುಂಬ ಇಷ್ಟ ಆಯಿತು ಅನ್ನುವಂಥದ್ದಿದ್ರೆ ಯಾವುದು ಅಂತ? ನಂಗೆ ಲೊಕೇಶನ್ ಇಷ್ಟ ಆಯಿತು ಸರ್. ನಂಗೆ ಲೊಕೇಶನ್ಸ್ ತುಂಬ ಇಷ್ಟ ಆಯಿತು. ಅಂದರೆ ಆನ್ ವಿಡಿಯೋ, ಆನ್ ಸ್ಕ್ರೀನ್ ನೋಡಿದಾಗ ಲೊಕೇಶನ್ಸ್ ಲುಕ್ ವೆರಿ ನೈಸ್ ಅಂತ ನನಗೆ ಅನ್ನಿಸ್ತು. ಇನ್ನೂ ಏನಾದರೂ ಗ್ಲಾಮರ್ ಆಗಿ ತೋರಿಸ್ಕೋಬೇಕಾಗಿತ್ತು, ಆ ಥರದ್ದು ಏನಾದರೂ ಅನಿಸ್ತು ನಿಮಗೆ? ಅಂದರೆ ನೋಡಿದಾಗ ಏನೋ ಒಂದು ಅನ್ಸುತ್ತೆ, ಹಿಂಗೆ ಮಾಡಬೇಕಾಗಿತ್ತು ಅನ್ನೋಂಥದ್ದು. ಅಂದರೆ ಅದೇ ಸ್ವಲ್ಪ ನಮಗೆ ಟೈಮ್ ರೆಸ್ಟ್ರಿಕ್ಷನ್ಸ್ ಇದರಿಂದ ನಾವು ಬೇಗ ಮುಗಿಸ್ಬೇಕಿತ್ತು. ಸೊ ಇನ್ನೊಂದು ಸ್ವಲ್ಪ ಒಂದಷ್ಟು ಡೇಸ್ ನಮಗೆ ಸಿಕ್ಕಿದ್ರೆ ಮೇ ಬಿ ಇನ್ನು ನಮ್ಮಿಬ್ಬರು ಕೆಮಿಸ್ಟ್ರಿ ವೈಸ್ ಇರ್ಬೋದು, ಅಥವಾ ನಮ್ಮಿಬ್ಬರು ಕೋಆರ್ಡಿನೇಷನ್ ವೈಸ್ ಇರ್ಬೋದು, ವುಡ್ ಹ್ಯಾವ್ ಬಿನ್ ಮಚ್ ಬೆಟರ್ ಅನ್ನಿಸ್ತು. ಬಟ್ ದಿಸ್ ಈಸ್ ಆಲ್ಸೋ ವೆರಿ ನೈಸ್ ಅನ್ನಿಸ್ತು. ಓಕೆ ಮೇಡಮ್, ನಿಮ್ಗೆ ಏನು ಅನಿಸ್ತು? ಯಾಕಂದರೆ ಏನಾದ್ರು ನನಗೆ ಸಿಗಬೇಕಿತ್ತು ಆ ಸಾಂಗು, ಆ ಥರದ್ದು ಏನಾದರೂ ಒಂದು ಜಲಸ್ ಬಂದಿದ್ದೀನಿ. ತುಂಬ ಮಿಸ್ ಮಾಡ್ಕೊಳ್ಳೋದು. ದಸ್ ಲೊಕೇಶನ್, ಸಾಂಗ್ ಆಗಲಿ, ಅವ್ರದ್ದು ಪ್ರತಿಯೊಂದು ವಾಟ್ ಇಸ್ ದಟ್ ಕೊರಿಯೋಗ್ರಫಿ ಥಿಂಗ್ ಆಗಲಿ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ತುಂಬ ಖುಷಿ ಆಯಿತು. ನನಗೂ ಆ ಥರದ್ದು ಒಂದು ಸಾಂಗ್ ಬೇಕು ಅನ್ನೋ ಡ್ರೀಮ್ ಫೀಲ್ ಕೊಟ್ಟರು ಆ್ಯಕ್ಚುಲಿ ಇವರಿಬ್ಬರು. ಹೋಪ್ ಫಾರ್ ದ ಬೆಸ್ಟ್. ಅಂದರೆ ನೀವೇನು ಡಿಮ್ಯಾಂಡ್ ಇಟ್ಟಿಲ್ಲ ಸರ್, ನಮಗೂ ಒಂದು ಈ ಥರದ್ದು ಒಂದು ಸಾಂಗ್, ಆ ಥರದ್ದೇನು ಎಲ್ಲ ಇದೆ ಅಂದಿದ್ರೆ ಡೆಫಿನೆಟ್ಲಿ ನನಗೆ ಈ ಥರ ಸಾಂಗ್ ನನಗೂ ಒಂದಿದ್ರೆ ಮಾತ್ರ ನಾನು ಒಪ್ಕೊತೀನಿ ಅಂತಂದೆ. ಅಷ್ಟು ಚೆನ್ನಾಗಿ ಮಾಡಿದ. ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ನಮ್ಮ ಹತ್ರ ಶೇರ್ ಮಾಡಿಕೊಂಡಾಗ ಆ ಸಾಂಗ್ ಜರ್ನಿದು ಐ ಫೆಲ್ಟ್ ಲೈಕ್ ಅದಕ್ಕೆ ಅನ್ಸುತ್ತೆ ಅಷ್ಟು ಬ್ಯೂಟಿಫುಲ್ ಆಗಿ ಬಂದಿರೋದು ಅಂತ ನನಗೆ ಅನ್ನಿಸ್ತು ಆಫ್ಟರ್ ದ್ಯಾಟ್. ಸರ್, ಈಗ ನಿಮಗೆ ಒಬ್ಬ ನಿರ್ದೇಶಕನಾಗಿ, ಹೀರೋ ಆಗಿ ಇದೆಲ್ಲ ನಿಭಾಯಿಸೋಕ್ಕೆ ಎಷ್ಟು ಕಷ್ಟ ಆಯ್ತು ಸರ್ ಆ ಸಂದರ್ಭದಲ್ಲಿ ಅನ್ನುವಂಥದ್ದು? ಸೊ ಪರ್ಟಿಕ್ಯುಲರ್ ಆ ಸಾಂಗ್ ಟೈಮಲ್ಲಿ ನಮಗೇನು ಆ ಥರ ಏನು ಪ್ರಾಬ್ಲಮ್ ಆಗಿಲ್ಲ ಸರ್. ಯಾಕೆಂದರೆ ನಮ್ಗೊಂದು ಒಳ್ಳೆ ಟೀಮ್ ಸಿಕ್ತು ಆ ಕಡೆ. ಅಲ್ಲಿ ಸ್ಪೆಷಲಿ ಒಂದು ಕೋಆರ್ಡಿನೇಟರ್ ಏನಿದ್ರು ನಮ್ಮ ಜೊತೆಯಲ್ಲಿ ಕೋಆರ್ಡಿನೇಟ್ ಮಾಡಿದವರು. ಜಸ್ಟ್ ನಾವು ಇಲ್ಲಿಂದ ಅಹಮದಾಬಾದ್ ಏರ್ಪೋರ್ಟ್ಗೆ ಹೋಗೋದೊಂದೇ ನಮಗೆ ಇದ್ದಿದ್ದು ಕ್ವಶನ್. ಅದು ಬಿಟ್ಟರೆ ಅಲ್ಲಿಂದ ಅವರೇ ಕೇರ್ ಟೇಕರ್ ಆಗಿ ಫುಲ್ ಕಂಪ್ಲೀಟ್ ವಾಪಸ್ ರಿಟರ್ನ್ ಕರ್ಕೊಂಬಂದು ನಮ್ಗೆ ಅಹಮದಾಬಾದ್ವರೆಗೂ ಅವರೇ ಡ್ರಾಪ್ ಮಾಡಿದ್ರು.
ಬಟ್ ಅದೇ ಇವ್ರು ಹೇಳಿದಾಗೆ ಟೈಮ್ ಶೆಡ್ಯೂಲ್ ಸ್ವಲ್ಪ ಟೈಟ್ ಆಗಿತ್ತು ನಮಗೆ. ಯಾಕೆಂತಂದರೆ ಇಲ್ಲಿಂದ ನಾವು ಅಲ್ಲಿಗೆ ಜರ್ನಿ ಮಾಡಿ ಮತ್ತು ಅಲ್ಲಿಂದ ಅಹಮದಾಬಾದಿಂದ 7 hours ಜರ್ನಿ ಮಾಡ್ಬೇಕು ಅಲ್ಲಿಗೆ ಕಚ್ಬುಜ್ಗೆ. ಅಲ್ಲಿಂದ ಜರ್ನಿ ಮಾಡಿ ಬೈ ಕಾರ್ ಹೋಗಿದ್ವಿ ಅಲ್ಲಿಂದ ಜರ್ನಿ ಮುಗಿಸಿ ಮತ್ತೆ ರಿಟರ್ನ್ ವಾಪಸ್ ನಮಗೆ ಆನ್ ದ ವೇ ರಿಟರ್ನ್ ಬರೋದು, ಅಲ್ಲಿ ಓಡಾಡೋದು, ಗೊತ್ತಿಲ್ಲದಿರೋ ಊರು, ಗೊತ್ತಿಲ್ಲದಿರೋ ಊಟ, ಸಡನ್ನಾಗಿ ವೆದರ್ ಹೆಂಗೆ ಚೇಂಜ್ ಆಗುತ್ತೆ ಅಂದರೆ ಅರ್ಲಿ ಮಾರ್ನಿಂಗ್ ಫುಲ್ ಕೂಲ್ ಇರುತ್ತೆ, ಈಗೇನು 7 ಆಗ್ತಿದ್ದಂಗೆ ತುಂಬ ಸನ್ಲೈಟ್ ಓಪನ್ ಆಗಿಬಿಡುತ್ತೆ. ಸೊ ಈ ಥರದ್ದೆಲ್ಲ ಒಂದು ಸಡನ್ ಚೇಂಜಸ್ಸಿಂದ ಸ್ವಲ್ಪ ಅನ್ಕಂಫರ್ಟಬಲ್ ಅನ್ನೋದು ಬಿಟ್ಟರೆ ಬಟ್ ಓವರ್ ಆಲ್ ಜರ್ನಿ ಸೂಪರ್ ಆಗಿತ್ತು. ಅಂದ್ರೆ ಈಗ ಟೈಟಲ್ ವಿಚಾರಕ್ಕೆಲ್ಲ ಸುದ್ದಿ ಆಗ್ತಿದೆ, ದೊಡ್ಡ ಮನುಷ್ಯ ಅನ್ನುವಂಥದ್ದು. ಯಾವ್ದ್ರಲ್ಲಿ ದೊಡ್ಡ ಮನುಷ್ಯ ಸರ್? ಹಣದಲ್ಲ ಅಥವಾ ಗುಣದಲ್ಲ? ಯಾವ್ದ್ರದಲ್ಲಿ ದೊಡ್ಡ ಮನುಷ್ಯ ಅನ್ನ? ಗುಣದಲ್ಲಿ. ದುಡ್ಡಿದ್ದವನ್ನೆಲ್ಲ ಗುರು ದೊಡ್ಡ ಮನುಷ್ಯರೋನೇ ದೊಡ್ಡ ಮನುಷ್ಯ ಅನ್ನೋದು ಒಂದು ಟ್ಯಾಗ್ ಲೈನ್ ಇದೆ ನಮ್ಮ ಮೂವಿದು. ಸೊ ಅದೊಂದೇ ಲೈನಲ್ಲಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ಬಿಡುತ್ತೆ. ಸೊ ಗುಣದಲ್ಲಿ ಮಾತ್ರ ದೊಡ್ಡ ಮನುಷ್ಯರು ಯಾರಿದ್ದಾರೆ, ಹೇಗಿದ್ದಾನೆ, ಏನು ಅನ್ನೋದು ಗೊತ್ತಾಗುತ್ತೆ. ಹೆಂಗ್ ಹೊಳಿ ಸರ್ ಈ ಕಾನ್ಸೆಪ್ಟ್ ನಿಮ್ಗೆ? ಯಾಕೆ ಅಂತ ಅದನ್ನು ನಾನೇ ಡೈರೆಕ್ಷನ್ ಮಾಡಬೇಕು, ನಾನೇ ಹೀರೋ ಆಗಬೇಕು ಅನ್ನುವಂಥದ್ದು ಯಾಕೆ ಬಂತು ನಿಮ್ಗೆ ಈ ಥಾಟ್ ಅಂತ? ಸೊ ನಾನು ಫಸ್ಟ್ ಪ್ರಿಪೇರ್ ಆಗಿದ್ದು ಡೈರೆಕ್ಟ್ ಮಾಡಬೇಕು ಅಂತ ಸರ್. ಸೊ ಒಂದಷ್ಟು ಏನಂತ ಹೇಳ್ತಾರೆ, ಹೋಗಿ ಒಂದಷ್ಟು ಜನ ಆರ್ಟಿಸ್ಟ್ಗಳ ಹತ್ರ ಮಾತಾಡಿದಾಗ ಅವ್ರ ಪರ್ಸ್ಪೆಕ್ಷನ್ಸ್ ಬೇರೆ ಥರ ಇರುತ್ತೆ. ಸೊ ನಮ್ಮ ಕತೆ ಅವ್ರಿಗೆ ಇಷ್ಟ ಆಗಲಿಲ್ವೋ, ಅಥವಾ ನಮಗೆ ಅವ್ರ ಕ್ಯಾರೆಕ್ಟರ್ ಇಷ್ಟ ಆಗಲಿಲ್ವೋ, ಅಥವಾ ಆ ಒಂದು ಕಮ್ಯುನಿಕೇಷನ್ಸ್ ಎಲ್ಲೆಲ್ಲಿ ಮಿಸ್ಮ್ಯಾಚ್ ಆಯ್ತಲ್ಲ. ಸೊ ಆಮೇಲೆ ಕೂತ್ಕೊಂಡು ಯೋಚನೆ ಮಾಡಿದಾಗ ಓಕೆ ಫೈನ್ ಆಯಿತು, ನಾನು ಬಂದಿದ್ದು ಬೇಸಿಕಲಿ ಇಂಡಸ್ಟ್ರಿಗೆ ಆರ್ಟಿಸ್ಟ್ ಆಗಬೇಕು ಅಂತಲೇ. ಸೊ ಆ ಟೈಮಲ್ಲಿ ಒಂದು ರಿಸ್ಕ್ ತೊಗೊಬೋದು, ಸೊ ನಾನೇ ಮಾಡ್ಬೋದಲ್ವ ಇದನ್ನು ಅಂತ ಹೇಳಿ ಡಿಸೈಡ್ ಮಾಡಿದ್ದಿತ್ತು. ಸೊ ಈ ಥಾಟ್ ಹೆಂಗೆ ಬಂತು ಅಂತ ಹೇಳಿದ್ರೆ, ಒಂದು ಕಮರ್ಷಿಯಲ್ ಸಿನಿಮಾ ಮಾಡಬೇಕು ನಾವು, ಈ ಕಂಟೆಂಟ್ ಸಿನಿಮಾ ಅದ್ರ ಮೇಲೆ ಹೋಗೋದು, ಇಲ್ಲ ಸಸ್ಪೆನ್ಸ್ ಥ್ರಿಲ್ಲರು, RR ಇದನ್ನು ಬ್ರೇಕ್ ಮಾಡೋಣ. ಹೊಸಬ್ರಲ್ಲಿ ಇವಾಗ ಏನಂತಂದರೆ ಹೊಸಬ್ರು ಒಂದು ಹೊಸ ಕಂಟೆಂಟ್ ತರ್ತಾರೆ, ಹೊಸಬ್ರು ಒಂದು ಹೊಸ ಕಂಟೆಂಟ್ ತರ್ತಾರೆ ಅನ್ನೋದಿದೆ. ನಾವು ಕಮರ್ಷಿಯಲಲ್ಲಿ ಕಂಟೆಂಟ್ ತೊಗೊಂಡೋಗೋಣ ಅನ್ನೋದೊಂದು ಐಡಿಯಾ ಮಾಡಿದ್ವಿ. ಸೊ ಆ ಒಂದು ಬೇಸ್ನಲ್ಲಿ ಮಾಡಿದಂಥ ಸಿನಿಮಾ ದೊಡ್ಡ ಮನುಷ್ಯ. ಸೊ ಇದರಲ್ಲಿ ಕಮರ್ಷಿಯಲಿ ಒಂದು ಕಂಟೆಂಟ್ ಇಟ್ಕೊಂಡು ಹೋಗ್ತಾರಂಥ ಸಿನಿಮಾ. ಹಾಗಾಗಿ ಒಂದು ಸ್ವಲ್ಪ ಪಾಸಿಟಿವ್ ಅನ್ನಿಸ್ತು ನನಗೆ. ಇಲ್ಲ ಈ ಥರನೇ ಹೋಗೋಣ, ಈ ಜಾನರಲ್ಲೇ ಹೋಗೋಣ. ನಮ್ದು ಇದು ಹಳೆ ಪ್ಯಾಟ್ರನ್ನು, ಅಂದರೆ ನಮ್ಮ ಸ್ಟಾರ್ಸ್ ಆಗಿರ್ಬೋದು, ಇವತ್ತೇನು ನಾವು ಸ್ಟಾರ್ಸ್ ಅಂತ ನೋಡ್ತಾ ಇದೀವಲ್ಲ ಅವರೆಲ್ಲ ಮಾಡಿರುವಂಥ ಸಿನಿಮಾಗಳಿದು. ಅಂದರೆ ಒಂದು ಫ್ಯಾಮಿಲಿ ಡ್ರಾಮಾ ಇರುತ್ತೆ, ಜೊತೆಗೆ ಫ್ರೆಂಡ್ಶಿಪ್ ಇರುತ್ತೆ, ಲವ್ ಇರುತ್ತೆ, ಆ್ಯಕ್ಷನ್ ಇರುತ್ತೆ. ಸೊ ಇದನ್ನೆಲ್ಲ ಇಟ್ಕೊಂಡು ಹೋದಾಗ ಒಂದು ಬ್ಯೂಟಿಫುಲ್ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ನ ನಾವು ಕೊಡ್ಬೋದು ಜನಗಳಿಗೆ ಅನ್ನೋದು ಒಂದು ಥಾಟ್ ಬಂತು. ಸೊ ಹಾಗಾಗಿ ಇದನ್ನು ಸ್ಟಾರ್ಟ್ ಮಾಡಿದ್ದು ಸರ್. ಓಕೆ, ಅಂದರೆ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಆಟೋ ಡ್ರೈವರ್ ಒಂದು ಪಾತ್ರದಲ್ಲಿ ನೀವು ಮಾಡ್ತಿದ್ದೀರಾ. ಬಟ್ ಹೇಗನ್ನಿಸ್ತು ಆ ಪಾತ್ರ? ನಿಮ್ಮ ಪಾತ್ರದ ಬಗ್ಗೆ ಒಂದು ಸ್ವಲ್ಪ ಹೇಳೋದಾದರೆ. ತುಂಬ ಖುಷಿ ಇದೆ, ಯಾಕೆಂದರೆ ನಾವು ರಿಯಲ್ ಲೈಫಲ್ಲಿ ನಾವು ಅದನ್ನು ನನ್ನ ಫ್ರೆಂಡ್ಸು, ನನ್ನ ಫ್ಯಾಮಿಲಿನಲ್ಲಿ, ನನ್ನ ಅಣ್ಣ ತಮ್ಮದಿರು, ನಮ್ಮ ಕಸಿನ್ಸಲ್ಲಿ ನೋಡ್ತಾ ಇದ್ವಿ. ಯಾಕೆಂದರೆ ಅವರೆಲ್ಲ ಆಟೋ ಡ್ರೈವರ್ಸ್ ಇದ್ದಾರೆ, ಸುಮಾರು ಜನ ಇದ್ದಾರೆ ನನ್ನ ಫ್ರೆಂಡ್ಸು ಫ್ಯಾಮಿಲಿಲೆಲ್ಲ. ಸೊ ನಾನು ಅವ್ರ ಜೊತೆನಲ್ಲಿ ಓಡಾಡಿದ್ದುಂಟು ಆಟೋದಲ್ಲಿ, ಅಥವಾ ಸಮ್ಟೈಮ್ಸ್ ನಾವು ಎಲ್ಲ ಕುಡುಮಗ ನಾನು ಓಡಿಸ್ತೀನಿ ಒಂದು ಸ್ವಲ್ಪ ಹೊತ್ತು ಒಂದು ರೌಂಡ್ ಹೊಡ್ಕೊಂಡ್ಬರ್ತೀನಿ ಅಂತ. ಸೊ ಆ ಥರ ಎಲ್ಲ ಇದ್ದಂಥ ಒಂದು ಪಾತ್ರ ಡೈರೆಕ್ಟಾಗಿ ಸಿನಿಮಾ ಮೇಲೆ ನಾನೇ ಫುಲ್ ಸಿನಿಮಾ ಪ್ಲೇ ಮಾಡಬೇಕು ಅಂತ ಬಂದಾಗ ತುಂಬ ಖುಷಿ ಕೊಡ್ತು. ಅಲ್ಲಿ ಜವಾಬ್ದಾರಿಗಳೇನಿರುತ್ತೆ, ಒಬ್ಬ ಆಟೋ ಡ್ರೈವರ್ ಅಂತಂದರೆ ಅವ್ನ ರೆಸ್ಪಾನ್ಸಿಬಿಲಿಟೀಸು, ಅವ್ನಿಗಿರುವಂಥ ಕಮಿಟ್ಮೆಂಟು, ಲೈಫ್ ಕಮಿಟ್ಮೆಂಟು. ಆಮೇಲೆ ಅವನು ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ನ ಸುತ್ತ ಇರೋರನ್ನೆಲ್ಲ ಇಷ್ಟು ಚೆನ್ನಾಗಿ ನೋಡ್ಕೊಬೋದು. ಒಬ್ಬ ಆಟೋ ಡ್ರೈವರ್ ಅಂತ ನಾವು ಈಸಿಯಾಗಿ ಹೇಳ್ಬೋದು, ಬಟ್ ಅವನದೇ ಆದಂಥ ಒಂದು ಲೈಫ್ ಸ್ಟೈಲ್ನ ಎಷ್ಟು ನೀಟಾಗಿ ಕ್ರಿಯೇಟ್ ಮಾಡ್ಕೊಂಡಿರ್ತಾನೆ. ಬೆಳಿಗ್ಗೆ ಎದ್ದು ದುಡಿದಿದ್ದನ್ನು ತೊಗೊಂಬಂದು ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋದು. ಸೊ ಇದೆಲ್ಲ ಒಂದು ನೋಡಿದಾಗ ತುಂಬ ಖುಷಿ ಆಗುತ್ತೆ. ಒಂದು ದೊಡ್ಡ ವ್ಯಕ್ತಿ ಪಾತ್ರ ಅದು ಆಟೋ ಡ್ರೈವರ್ ಅನ್ನೋದು ನನಗೆ ಫೀಲ್ ಆಗಿದೆ ಸರ್. ಅಂದರೆ ನಮ್ಮ ಇಂಡಸ್ಟ್ರಿ ಆಳದಂಥವ್ರು ಪ್ರತಿಯೊಬ್ಬರು ಕೂಡ ಈ ಆಟೋ ಡ್ರೈವರ್ ಒಂದು ಕ್ಯಾರೆಕ್ಟರ್ ಎಲ್ಲ ಮಾಡಿಬಿಟ್ಟಿದ್ದಾರೆ ಸರ್. ನಿಮಗೆ ಒಂದು ಇನ್ಸ್ಪಿರೇಷನ್, ಓಕೆ ನಾನು ಇವ್ರ ಥರ ಒಂದು ತಗೋಬೇಕಂದ ಕ್ಯಾರೆಕ್ಟರ್ ವಿಚಾರಕ್ಕೆ ಬಂದರೆ ಯಾರನ್ನು ಇನ್ಸ್ಪಿರೇಷನ್ ಆಗಿ ತೊಗೊಂಡು ಈ ಪಾತ್ರನ ಮಾಡಿರುವಂಥದ್ದು? ಯಾರ್ಯಾರು ಆಟೋ ಡ್ರೆಸ್ ಹಾಕ್ಕೊಂಡು, ಅಂದರೆ ಕಾಕಿ ಬಟ್ಟೆ ಹಾಕ್ಕೊಂಡು ಆಟೋ ಡ್ರೈವರಾಗಿ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರೆಲ್ಲರೂ ಇನ್ಸ್ಪಿರೇಷನ್ ಸರ್. ಈಗ ನೀವು ತೊಗೊಳ್ಳಿ, ಶಂಕರಣ್ಣ ತೊಗೊಳ್ಳಿ, ವಿಷ್ಣು ಸರ್ ತೊಗೊಳ್ಳಿ, ಅಥವಾ ಉಪ್ಪಿ ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಗಣೇಶ್ ಸರ್ ಹಾಕಿದ್ದಾರೆ. ಸೊ ಎಲ್ಲರೂ, ಯಾಕೆಂತಂದರೆ ಅವರೆಲ್ಲ ಒಂದೊಂದು ಮೈಲಿಗಳನ್ನ ಸೃಷ್ಟಿ ಮಾಡಿರೋದು. ನೀವು ಹೇಳಿದಾಗೆ ರೂಲ್ ಮಾಡಿರೋದು. ಆಟೋ ಡ್ರೈವರ್ ಆಗಿ ಏನೇನು ಕ್ಯಾರೆಕ್ಟರ್ ಮಾಡ್ಕೊಂಡು ಬಂದಿದ್ದಾರೆ ಅಷ್ಟೂ ಜನ ಸ್ಟಾರ್ಸ್ ಇವತ್ತು ಸೂಪರ್ ಸ್ಟಾರ್ ಆಗಿ ಕನ್ನಡ ಇಂಡಸ್ಟ್ರಿನಲ್ಲಿ ನಿಂತಿರೋದು. ಸೊ ಆ ಥರದ ಪ್ರತಿಯೊಬ್ಬರು ಇನ್ಸ್ಪಿರೇಷನ್. ಯಾಕೆಂದರೆ ಅವರೆಲ್ಲ ಆಟೋ ಡ್ರೈವರ್ ಆದರೆ ಅದರದ್ದೇ ಆದಂಥ ಒಂದು ಜವಾಬ್ದಾರಿ ಇದೆ. ಅವರೆಲ್ಲ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಆವಾಗ ನಮ್ಗೆ ಅದನ್ನು ನೋಡಿದಾಗ ಓಕೆ ಫೈನ್, ನಾವು ಇದಕ್ಕೆಲ್ಲೂ ಧಕ್ಕೆ ತರಬಾರ್ದು, ನಾವು ಇರೆಸ್ಪೆಕ್ಟಿವ್ ಆಗಿ ನಡ್ಕೊಬಾರ್ದು. ಆಟೋ ಡ್ರೈವರ್ ಅಂತಂದರೆ ಅವ್ರದ್ದೇ ಆದಂಥ ಒಂದು ರೆಸ್ಪೆಕ್ಟ್ ಇದೆ ಅಂತೇಳಿ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಅವ್ರನ್ನೆಲ್ಲ ಇನ್ಸ್ಪಿರೇಷನ್ ಆಗಿ ತೊಗೊಂಡು. ಓಕೆ ಮೇಡಮ್, ನಿಮ್ಮ ಪಾತ್ರದ ಬಗ್ಗೆ ನಿಮಗೆ ಎಷ್ಟು ಖುಷಿ ಇದೆ, ಎಷ್ಟು ಖುಷಿ ಕೊಡ್ತು ಅನ್ನುವಂಥದ್ದು? ತುಂಬ ಖುಷಿ ಕೊಡ್ತು. ಇಟ್ಸ್ ಲೈಕ್ ಎ ಬಬ್ಲಿ ಗರ್ಲ್ ಕ್ಯಾರೆಕ್ಟರ್. ಸೊ ಆ ಕ್ಯಾರೆಕ್ಟರ್ ಏನೂ ನೋಡಲ್ಲ, ಈಸ್ ಓನ್ಲಿ ದ ಕ್ಯಾರೆಕ್ಟರ್ ಅನ್ನೋದಕ್ಕೆ ಆ ಕ್ಯಾರೆಕ್ಟರ್ ಸೃಷ್ಟಿಯಾಗಿರೋದು. ಸೊ ಇಟ್ಸ್ ಅ ಬ್ಯೂಟಿಫುಲ್ ಕ್ಯಾರೆಕ್ಟರ್ ನನಗೆ ಕೊಟ್ಟಿದ್ದು. ನಾನು ಅದನ್ನೇ ಅಂತ ಇರ್ತೀನಿ, ಎಲ್ಲ ಕಡೆನೂ ಅದೇನು ಹೇಳಿದ್ದೀನಿ. ನನಗೆ ಕಮ್ಮಿ ಸಮಯ ಇದ್ದರು, ಬಟ್ ಅದಕ್ಕೆ ಕೊಟ್ಟಿರೋ ಮಹತ್ವ ಇದೆ ಅಲ್ಲ,
ಪ್ರತಿ ಹೆಣ್ಣು ಕೂಡ ಆಗಿರಬೇಕು ಅಂತ ಬಯಸ್ತಾಳೆ, ಯಾರೇ ಆಗಲಿ. ನನ್ನದೇ ಕ್ಯಾರೆಕ್ಟರ್ ಕೂಡ ಅದೇ ಅಷ್ಟೇ ವೆಯ್ಟೇಜ್ ಇದೆ, ಅವ್ರ ಕ್ಯಾರೆಕ್ಟರ್ ಕೂಡ ಅಷ್ಟೇ ವೆಯ್ಟೇಜ್ ಇದೆ. ಸೊ ನಾನು ಅದೇ ಅಂದ್ಕೊಂಡೆ, ಈ ಕ್ಯಾರೆಕ್ಟರ್ ಒಪ್ಕೋಬೇಕಾದ್ರೆ ಇಲ್ಲ ನಾನು ಮಾಡಲೇಬೇಕು ಅನ್ನಿಸ್ತು. ಬಿಕಾಸ್ ಇಟ್ಸ್ ಲೈಕ್ ನಾರ್ಮಲಾಗಿ ಲವ್ ಸ್ಟೋರೀಸ್ ಹೋಗೋದು ಬೇರೆ, ನಂದು ಹೇಗೆ ಹೋಗುತ್ತೆ ಅನ್ನೋದು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಸೊ ನನಗದು ತುಂಬಾ ಖುಷಿ ಕೊಡ್ತು. ನಾನು ಮಾಡಬೇಕು ಅಂತ ತುಂಬ ಅನ್ನಿಸ್ತು ಇವ್ರ ಕತೆ ಹೇಳಿದ ತಕ್ಷಣ. ಇವರು ಸುನಿಲ್ ಸರ್, ನಾನು ಥ್ಯಾಂಕ್ಫುಲ್ ಟು ದೆಮ್. ಓಕೆ, ಅಂದ್ರೆ ಏನಾದ್ರು ನಿಮ್ಗೆ ಅನ್ಸ್ತಾ ಓಕೆ ಇನ್ನು ನನ್ನ ಪಾತ್ರ ಇನ್ನೂ ಒಂದು ಸ್ವಲ್ಪ ಬೇಕಿದ್ದಿತ್ತು? ಡೆಫಿನೆಟ್ಲಿ ಅನ್ನಿಸ್ತು. ಯಾಕಂದರೆ ಈ ಥರ ಕತೆ ಇದ್ದಾಗ ಈಗ ನಮಗೆ ಕಂಪ್ಲೀಟ್ ಸ್ಟೋರಿ ಹೇಳಿರಲಿಲ್ಲ ಸರ್, ನನಗಾಗಲಿ ಅವ್ರಿಗಾಗಲಿ. ವಿ ಡೋಂಟ್ ನೋ ದ ಸ್ಟೋರಿ ಕಂಪ್ಲೀಟ್ಲಿ. ಬಟ್ ನಾವು ಸಿನಿಮಾ ಅಟ್ ಲಾಸ್ಟ್ ನಾವು ಆ್ಯಸ್ ಆಫ್ ಎಲ್ಲರೂ ನಮ್ಮ ಟೀಮ್ ನೋಡಿದಾಗ ನನಗಿನ್ನೂ ಬೇಕಿತ್ತು ಅನ್ನಿಸ್ತು. ಬಿಕಾಸ್ ಅಷ್ಟು ಚೆನ್ನಾಗಿ ಕತೆ ಬರೆದಿದ್ದಾರೆ. ಆ್ಯಂಡ್ ಆ ಥರ ರಿಯಾಲಿಟಿ ಬೇಸ್ಡ್ ಮೇಲಿದೆ ಆ್ಯಂಡ್ ಎಮೋಷ್ನಲ್ ಬೇಸ್ಡ್ ಇದೆ, ಮತ್ತು ಕನೆಕ್ಟ್ ಆಗುತ್ತೆ. ಈ ಥರ ಕನೆಕ್ಟ್ ಸಿನಿಮಾ ತುಂಬ ಕಮ್ಮಿ ಈಗ ಸಿಗ್ತಾ ಇರೋದು ನಮಗೆ. ಎಂಜಾಯ್ಮೆಂಟ್, ಎಂಟರ್ಟೈನ್ಮೆಂಟ್ ಬೇರೆ ಸರ್, ಕನೆಕ್ಟ್ ಸಿನಿಮಾ ತುಂಬ ಬೇಕಾಗಿದೆ ನಮಗೆ. ಆ್ಯಸ್ ಆಫ್ ನಮ್ಮ ಯೂತ್ಗೆ ಆಗಲಿ ನಮ್ಮ ಜನ್ರೇಷನ್ಗಳಿಗಾಗಲಿ ಕನೆಕ್ಟ್ ಸಿನಿಮಾಸ್ ಬೇಕು. ಅದನ್ನು ಇವ್ರು ಕೊಟ್ಟಾಗ ನನಗಿನ್ನೂ ಬೇಕಿತ್ತು. ಆ್ಯಸ್ ಆಫ್ ಸಾಂಗ್ ಫಶಾರ್ ಇದು ತಲೆಯಲ್ಲಿರುತ್ತೆ ಅವ್ರಿಗೆ. ಬಿಕಾಸ್ ಐ ಫೆಲ್ಟ್ ಲೈಕ್ ಯಾಕೆ ಐ ಅಪ್ರಿಷಿಯೇಟ್ ಆ್ಯಕ್ಚುಲಿ, ನನಗೆ ಐ ಅಪ್ರಿಷಿಯೇಟ್. ಅದಕ್ಕೆ ಇದು ನನ್ನ ಸಾಂಗ್ ಇದ್ದರೆ ಮಾತ್ರ ನಾನು ಅಪ್ರಿಷಿಯೇಟ್ ಮಾಡಬೇಕು ಅನ್ನೋದಲ್ಲ, ಅವ್ರದ್ದಿದ್ದಾಗ ಐ ಫೆಲ್ಟ್ ಸೋ ಹ್ಯಾಪಿ ಆ್ಯಂಡ್ ಐ ಆಮ್ ಅಪ್ರಿಷಿಯೇಟಿಂಗ್ ದೆಮ್. ದಟ್ಸ್ ಇಟ್. ನಿಮ್ಮ ಪಾತ್ರ ಏನು ಹೇಳುತ್ತೆ ಮೇಡಮ್ ಇದರಲ್ಲಿ ಅಂತ? ನನ್ನ ಪಾತ್ರ ಬಂದು ಸ್ನೇಹ ಅಂತ, ಒಂದು ಮಿಡಲ್ ಕ್ಲಾಸ್ ಹುಡುಗಿ ಪಾತ್ರ. ಸೊ ಎಲ್ಲ ಹುಡುಗಿರಿಗೂ ಅವ್ರ ಲೈಫಲ್ಲಿ ಏನಾದ್ರು ಮಾಡಬೇಕು, ಅಚೀವ್ ಮಾಡಬೇಕು ಅಂತ ಆಸೆ ಇರುತ್ತೆ. ಸೊ ಅದೇ ಥರ ಅಂದರೆ ಥ್ಯಾಂಕ್ಫುಲಿ ನನಗೆ ಹೇಗೆ ಸಿಕ್ಕಿದೆ ಅಂತಂದರೆ, ಅಂದರೆ ನಾನು ಶೂಟ್ ಮಾಡಿದಂಥ ಮೊದಲನೇ ಸಿನಿಮಾ ಇದು. ನನಗೆ ರಿಲೀಸ್ ಆಗಿದ್ದು ಫಸ್ಟ್ ಬಂದು ಲವ್ ಯು ಮುದ್ದು ಸಿನಿಮಾ, ಬಟ್ ನಾನು ಶೂಟ್ ಮಾಡಿದ್ದು ಮೊದಲನೇ ಸಿನಿಮಾ ಇದು. ಸೊ ಹಾಗಾಗಿ ಈ ಸಿನಿಮಾದಲ್ಲೂ ನನಗೆ ಆಲ್ಮೋಸ್ಟ್ ಒಂದು 70-80% ಅಷ್ಟು ಸ್ಕ್ರೀನ್ ಪ್ರೆಸೆನ್ಸ್ ಇದ್ದು, ನಂಗೆ ಒಂದು ಕ್ಯಾರೆಕ್ಟರ್ ಆರ್ಕ್ ಇದ್ದಾಗ ಐ ಫೀಲ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಅಂದರೆ ಒಂದು ಕ್ಯಾರೆಕ್ಟರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಒಂದು ಅದರದ್ದೇ ಆದಂಥ ಆದ್ಯತೆ, ಅಂದರೆ ಒಂದು ಕ್ಯಾರೆಕ್ಟರ್ ಆರ್ಕ್, ಹೌ ಇಟ್ ಬಿಹೇವ್ಸ್ ಅನ್ನೋದು ಒಂದು ಕಂಪ್ಲೀಟ್ ಆರ್ಕ್ ಇದ್ದಿದ್ದರಿಂದ ಐ ಆಮ್ ಸೋ ಹ್ಯಾಪಿ ಅಬೌಟ್ ದ್ಯಾಟ್. ನಿಮಗೆ ಎಷ್ಟು ಖುಷಿ ಮೇಡಮ್, ಅಂದರೆ ಫಸ್ಟ್ ಸಿನಿಮಾ ಆಲ್ರೆಡಿ ಒಂದು ಸಿನಿಮಾ ರಿಲೀಸ್ ಆಗಿದೆ, ನಿಮ್ದು ಇನ್ನೊಂದು ರೆಡಿ ಆಗಿದೆ ರಿಲೀಸ್ಗೂ. ಬಟ್ ಹೇಗೆ ಅನಿಸ್ತಾ ಇದೆ ನಿಮಗೆ ಅನ್ನುವಂಥದ್ದು ಆ ಫೀಲ್? ಅಂದರೆ ಯಾವ ರೀತಿ ರಿಸೀವ್ ಮಾಡ್ಕೊಂಡ್ರು ನಿಮ್ಮ ಫಸ್ಟ್ ಸಿನಿಮಾದಲ್ಲಿ, ಇವಾಗ ಯಾವ ಥರ ಮಾಡ್ಕೋತಾರೆ ಅಂತ ಅನಿಸ್ತಾ ಇದೆ ಅಂತ? ಖುಷಿ ಆ್ಯಂಡ್ ಎಕ್ಸೈಟ್ಮೆಂಟ್ ಎರಡೂ ಇದೆ. ಅದೇ ನನಗೆ ಮೊದಲನೇ ಸಿನಿಮಾದಲ್ಲಿ ತುಂಬ ಒಳ್ಳೆ ರೆಸ್ಪಾನ್ಸೇ ಸಿಕ್ತು ಎಲ್ಲರ ಕಡೆಯಿಂದ, ಅಥವಾ ಜನಗಳಿರ್ಬೋದು, ಇಂಡಸ್ಟ್ರಿ ಒಳಗಡೆ ಇರ್ಬೋದು, ಅಥವಾ ಮೀಡಿಯಾದವ್ರು ಇರ್ಬೋದು, ತುಂಬ ಒಳ್ಳೆ ರೆಸ್ಪಾನ್ಸೇ ಸಿಕ್ಕಿತ್ತು. ಸೊ ಅದಕ್ಕಿಂತ ಜಾಸ್ತಿ ರೆಸ್ಪಾನ್ಸೇ ಬರಲಿ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸರ್, ಇವಾಗ ಡೈರೆಕ್ಷನ್ ಜೊತೆಗೆ ಹೀರೋ ಮಾಡೋದು ಎಷ್ಟು ಕಷ್ಟ ಮತ್ತು ಎಷ್ಟು ಸುಲಭ ಸರ್? ಅಂದರೆ ಇಬ್ಬರಿಬ್ರು ಹೀರೋಯಿನ್ ಮೇಂಟೈನ್ ಮಾಡಬೇಕು, ಪ್ರೊಡ್ಯೂಸರ್ ಇಡೀ ಸೆಟ್ಟನ್ನೇ ಮೇಂಟೈನ್ ಮಾಡಬೇಕು, ಪ್ರತಿಯೊಂದು ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ಬಟ್ ಆ ಸಂದರ್ಭದಲ್ಲಿ ನಿಮ್ಮ ಮೆಂಟಾಲಿಟಿ ಏನಿತ್ತು ಮತ್ತು ಅದನ್ನೆಲ್ಲ ಹೇಗೆ ನಿಭಾಯಿಸ್ತಿದ್ರಿ ಅಂತ? ಇವತ್ತಿನ ಟೈಮ್ಗೆ ಅದು ತುಂಬ ಈಸಿ ಇದೆ. ಒಂದು ಒಳ್ಳೆ ಟೀಮ್ ಇರಬೇಕು. ಆ್ಯಂಡ್ ಆರ್ಟಿಸ್ಟ್ಗಳ ಇವರಿಬ್ಬರೇ ಅಂತಲ್ಲ, ಇನ್ನು ಹುಲಿ ಕಾರ್ತಿಕ್ ಸರ್ ಆಗಿರ್ಬೋದು, ಬಾಲ ಸರ್ ಆಗಿರ್ಬೋದು, ಇನ್ನೂ ಒಂದಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ. ಮೇನ್ ಆರ್ಟಿಸ್ಟ್ಗಳಂತ ಇದ್ದಾಗ ಎಲ್ಲರೂ ಸೆಟ್ಟಲ್ಲಿ ಒಟ್ಟಿಗೆ ಕೆಲಸ ಮಾಡಬೇಕಾದ್ರೆ ಅವ್ರ ಸಪೋರ್ಟ್ ಆಗಿರ್ಬೋದು, ಪ್ರೊಡಕ್ಷನ್ ಎಸ್ಪೆಷಲಿ ಹೌದು ಪ್ರೊಡಕ್ಷನ್ ಹೌಸ್ ಸಪೋರ್ಟ್ ಇರಲೇಬೇಕು. ಪ್ರೊಡಕ್ಷನ್ ಹೌಸಿಂದ ಹಿಡಿದು ನನ್ನ ಡೈರೆಕ್ಷನ್ ಟೀಮಿಂದ ಹಿಡಿದು ಆರ್ಟಿಸ್ಟ್ಗಳ ಸಪೋರ್ಟ್ ಇದ್ದಿದ್ದರಿಂದ ಅಂಥ ಹೆವಿ ರಿಸ್ಕಿ ಟಾಸ್ಕ್ ಅಂತ ಅನ್ನಿಸ್ಲಿಲ್ಲ ನನಗಿದು. ಆರಾಮಾಗಿ ಮಾಡ್ಕೊಂಡ್ಬಂದ್ವಿ. ಆಮೇಲೆ ಪ್ರಿಪೇರ್ ಆಗಿದ್ವಿ, ನೀಟ್ ಕ್ಲೀನ್ ಪ್ರಿಪ್ರೇಷನ್ಸ್ ಇತ್ತು. ಪ್ರೀ ಪ್ರೊಡಕ್ಷನ್ ಅಂತ ನಾವೇನು ಕರಿತೀವಿ, ಆ ಪ್ರೀ ಪ್ರೊಡಕ್ಷನಲ್ಲೇ ನಾವು ಡಿಸೈಡ್ ಆಗಿದ್ವಿ. ಸೊ ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡ್ತಾ ಇರೋದ್ರಿಂದ ನನಗೆ ಆದಂಥ ಟೀಮ್ ಹೇಗೆ ಬೇಕು ಆ ಸೆಟಪ್ ನೀಟಾಗಿತ್ತು. ನನ್ನ ಡೈರೆಕ್ಷನ್ ಟೀಮಲ್ಲಿ ಆಗಿರ್ಬೋದು ಸುನಿಲ್ ರುದ್ರಪ್ರಭಾ ಅಂತ ಒಬ್ಬರು, ವಿಜಯ್ ಅಂತ ಒಬ್ಬರು ಇದ್ದರು. ಸೊ ವಿಜಯ್ ಬಂದು ಒಂದು ಟೀಮ್ನ ಹ್ಯಾಂಡ್ಲ್ ಮಾಡ್ತಾಯಿದ್ರೆ, ಸುನಿಲ್ ಬಂದು ಒಂದು ಟೀಮ್ನ ಹ್ಯಾಂಡ್ಲ್ ಮಾಡ್ತಾಯಿದ್ರು. ಸೊ ಈ ಒಂದು ಕಂಪ್ಲೀಟ್ ಕೋಆರ್ಡಿನೇಷನ್ಸು ನಾವು ಪ್ರೀ ಪ್ರೊಡಕ್ಷನಲ್ಲಿ ನೀಟ್ ಪ್ಲ್ಯಾನ್ ಮಾಡ್ಕೊಂಡಿದ್ದಿದ್ದೀವಿ. ಎಕ್ಸಿಕ್ಯೂಷನ್ ನೀಟಾಗಿತ್ತು. ನಾವೇನು ಪ್ರಿಪೇರ್ ಆಗಿದ್ವಿ ಅದನ್ನೇ ಕ್ಲಿಯರಾಗಿ ಎಕ್ಸಿಕ್ಯೂಟ್ ಮಾಡ್ಕೊಂಡ್ಬಂದ್ವಿ. ಸೊ ಹಾಗಾಗಿ ಅಂಥ ರಿಸ್ಕ್ ಅನ್ನಿಸ್ಲಿಲ್ಲ. ಬಟ್ ಸಮ್ಟೈಮ್ಸ್ ಬರುತ್ತೆ, ನಾವು ಪಬ್ಲಿಕಲ್ಲಿ ಶೂಟ್ ಮಾಡಬೇಕಾದ್ರೆ ಒಂದಷ್ಟು ಜನ ಕ್ರೌಡ್ ಸೇರಿದಾಗ, ಆಮೇಲೆ ಇಲ್ಲ ಒಂದಷ್ಟು ವಿಚಾರಗಳನ್ನ ನಾವು ತುಂಬ ಎಲಾಬ್ರೇಟ್ ಮಾಡಿ ಶೂಟ್ ಮಾಡೋಂಥ ಟೈಮಲ್ಲಿ ಆ ಥರದ್ದೊಂದು ಗೊಂದಲಗಳು ಸಣ್ಣ ಪುಟ್ಟದ್ದು ಬಂತು ಬಿಟ್ಟರೆ ಬೇರೆ ಯಾವುದೂ ನಮಗೆ ಸಮಸ್ಯೆ ಅಂತ ಕಾಣಿಸ್ತಿಲ್ಲ. ನಿಮಗೆ ಪರ್ಸ್ನಲಿ ಎಷ್ಟು ಖುಷಿ ಕೊಡುತ್ತೆ ಸರ್ ಅಂದರೆ ಫಸ್ಟ್ ಡೈರೆಕ್ಷನಲ್ಲಿ ಈ ಥರ? 100% ಖುಷಿಯಾಗಿದ್ದೀನಿ. ನಿಮಗೆ ನೀವು ಎಷ್ಟು ಮಾರ್ಕ್ ಕೊಟ್ಕೋತೀರಾ ಅಂತ? 100% ಸರ್, ಅದೇ ಡೌಟೇ ಇಲ್ಲ. ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ಯಾಕೆಂದರೆ ನನ್ನ ಕೆಲಸ ನಾನು ನೀಟಾಗಿ ಮಾಡಿದ್ದೀನಿ. ಸೊ ಆ್ಯಸ್ ಅನ್ ಆರ್ಟಿಸ್ಟಾಗಿ ಸ್ಕ್ರೀನ್ ಮೇಲೆ ಏನು ಪ್ರೆಸೆನ್ಸ್ ನಾನು ಕೊಡಬೇಕಾಗಿತ್ತು, ಏನು ನ್ಯಾಯ ಕೊಡಬೇಕಾಗಿತ್ತು ಒಂದು ಕ್ಯಾರೆಕ್ಟರ್ಗೆ, ಶಿವ ಅನ್ನೋ ಪಾತ್ರಕ್ಕೆ, ಆ್ಯಂಡ್ ಅಗೇನ್ ಒಬ್ಬ ಡೈರೆಕ್ಟ್ರಾಗಿ ಈ ಎಂಟೈರ್ ಟೀಮಲ್ಲಿ
ಒಂದು ಪ್ರೀ ಪ್ರೊಡಕ್ಷನ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಪೋಸ್ಟ್ ಪ್ರೊಡಕ್ಷನ್ಸ್ ಆಗಿರ್ಬೋದು, ಈಗ ಪ್ರಮೋಷನ್ ಟೈಮಲ್ಲಿ ಆಗಿರ್ಬೋದು. ಸೊ ಅಪ್ ಟು ರಿಲೀಸ್ ಆದಮೇಲೆ ಅದು ಜನಗಳಿಗೆ ಬಿಟ್ಟಿದ್ದು. ಸೊ ಇಲ್ಲಿವರೆಗೂ ಒಬ್ಬ ಪರ್ಸನ್ ನೀಟಾಗಿ ಕೂತ್ಕೊಂಡು ಏನೇನೆಲ್ಲ ಮಾಡಬೇಕಾಗಿತ್ತು ನನ್ನ ಮಗು ನನ್ನ ಸಿನಿಮಾಗೆ, ಒಬ್ಬ ಡೈರೆಕ್ಟ್ರಾಗೂ ನಾನು ನ್ಯಾಯ ಒದಗಿಸಿದ್ದೀನಿ ಆ್ಯಂಡ್ ಒಬ್ಬ ಆರ್ಟಿಸ್ಟ್ ಆಗೂ ನಾನು ನ್ಯಾಯ ಒದಗಿಸಿದ್ದೀನಿ. ಅಂದರೆ ಸಿನಿಮಾ ತೋರಿಸಿದ್ದೀರಾ ಇಡೀ ತಂಡಕ್ಕೆ? ಹಾಂ, ನೋಡಿದ್ವಿ ಸರ್. ಓಕೆ, ಅಂದರೆ ಒಂದು ಬೆಸ್ಟ್ ಫೀಡ್ಬ್ಯಾಕ್ ಅಂದರೆ ಏನು ನಿಮ್ಮ ಕಡೆಯಿಂದ, ನಿಮ್ಗೆ ಯಾರ ಕಡೆಯಿಂದ ಬಂತು ಸರ್? ಎಲ್ಲರ ಕಡೆಯಿಂದನೂ ಬಂತು. ಎಲ್ಲ ಇಡೀ ಟೀಮ್ ಅವರೆಲ್ಲ ಒಂದೇ ಎಕ್ಸ್ಪೆಕ್ಟೇಷನ್ಸ್ ಇದ್ದಿದ್ದು. ಏನಂತ ಹೇಳಿದ್ರೆ, ಪಾಪ ಇವರಿಗೆ ಯಾರಿಗೂ ಗೊತ್ತಿರಲಿಲ್ಲ ನಾವೇನು ಶೂಟ್ ಮಾಡ್ತಾಯಿದ್ದೀವಿ, ಯಾವಾಗ ಏನು ತೆಗಿತಾ ಇರ್ತೀವಿ, ಆಮೇಲೆ ಹೇಗೆ ಕಟ್ಟಾಗಿದೆ, ಅಥವಾ ಹೇಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಹೇಗೆ ಬಂದಿದೆ, ಎಮೋಷನ್ಸ್ ಹೆಂಗೆ ಕ್ಯಾರಿ ಆಗಿದೆ. ಸೊ ಇವ್ರದ್ದೊಂದಷ್ಟು ಪೋರ್ಷನ್ ಮಾಡ್ಬೇಕಾದ್ರೆ ಇವ್ರಿಗೆ ಗೊತ್ತಿರುತ್ತೆ, ಇವ್ರದ್ದೊಂದಷ್ಟು ಪೋರ್ಷನ್ ಮಾಡ್ಬೇಕಾದ್ರೆ ಮಾತ್ರ ಇವ್ರಿಗೆ ಗೊತ್ತಿರುತ್ತೆ. ಸೊ ಓವರಾಲ್ ಸಿನಿಮಾ ನಾವು ಕೂತ್ಕೊಂಡು ನೋಡಿದಾಗ ಎಲ್ಲರೂ ಒಂದು ಖುಷಿ ವ್ಯಕ್ತಪಡಿಸಿದ್ರು. ಸರ್ ಇಲ್ಲ, ನಾವು ಗೆಲ್ತೀವಿ ಸರ್, ನಾವು ಆಲ್ರೆಡಿ ಗೆದ್ವಿ ಅಂತಲೇ ಅಂದ್ಕೊಳ್ಳಿ ನಾವು. ಯಾಕೆಂತಂದರೆ ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿದೆ, ನಮಗೂ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಇನ್ಫ್ಯಾಕ್ಟ್ ಈ ಥರ ಬರುತ್ತೆ ಅನ್ನೋದು ಸಿನಿಮಾ ಅಂತೇಳಿ ಎಲ್ಲರೂ ಕೂಡ ಇಡೀ ಟೀಮ್ ನಮಗೆ ವಿಶ್ ಮಾಡಿದ್ದು. ಮೇಡಮ್, ನಿಮಗೆ ಇಡೀ ಸಿನಿಮಾದಲ್ಲಿ ಇವ್ರ ಬಗ್ಗೆ ಒಂದು ಪಾಯಿಂಟ್ ನನಗೆ ಇಷ್ಟ ಆಯಿತು, ಈ ಸೀನ್ ಇಷ್ಟ ಆಯಿತು, ಇವ್ರ ಬಗ್ಗೆ ತುಂಬ ಆ ಥರ ಕನೆಕ್ಟ್ ಆಗಿದ್ದು ಅನ್ನುವಂಥದ್ದು ಯಾವ್ದಾರು ಇದ್ದರೆ ಇವ್ರ ಬಗ್ಗೆ? ಆ್ಯಕ್ಚುಲಿ ಪ್ರತಿ ಒಂದು ಸೀನ್ಸು ಇವರಿಬ್ರದ್ದು ತುಂಬ ಕನೆಕ್ಟ್ ಆಗುತ್ತೆ. ನನಗೆಲ್ಲ ಸೀನ್ಸು ಇವ್ರದ್ದು ರಿಯಲ್ ಫೀಲ್ ಸಿಗ್ತಾಯಿತ್ತು. ನಮ್ಮ ಅಕ್ಕಪಕ್ಕ ಮನೇಲಿ ಹೇಗೆ ನಡೆಯುತ್ತೋ ಆ ಥರ ಫೀಲ್ ಸಿಗ್ತಾಯಿತ್ತು ಇವರಿಬ್ರು ಕಾಂಬಿನೇಷನ್ಸ್. ನಾನು ಸ್ಕ್ರೀನ್ ಮೇಲೆ ನೋಡಿದಾಗ ಐ ಫೀಲ್ ಸೋ ಹ್ಯಾಪಿ, ಚೆನ್ನಾಗಿದೆ ಅನ್ನಿಸ್ತು. ನಿಮಗೆ ಏನು ಅನಿಸ್ತು ಮೇಡಮ್ ಅವ್ರ ಸೀನ್ಗಳೆಲ್ಲ ನೋಡಿದಾಗ? ಅದೇ ಅವ್ರದ್ದು ಇಂಟ್ರೊಡಕ್ಷನ್ ಸೀನೇ ತುಂಬ, ಅಂದರೆ ಅವ್ರದ್ದು ಒಂದು ಆ ಕ್ಯಾರೆಕ್ಟರೈಸೇಷನ್ ಏನಿದೆ ಅವ್ರು ಹೇಳೋ ಹಾಗೆ ಎವ್ರಿ ಗರ್ಲ್ ವಾಂಟ್ಸ್ ಟು ಬಿ ಲೈಕ್ ದ್ಯಾಟ್, ಅಂದರೆ ಎಲ್ಲರೂ ಇಷ್ಟಪಡ್ತಾರೆ, ಸೊ ನಾನು ಆ ಥರ ಇರಬೇಕು ಅನ್ನೋದು. ಸೊ ನನಗೆ ಆ ಕ್ಯಾರೆಕ್ಟರೈಸೇಷನ್ ಇಷ್ಟ ಆಯಿತು. ಸ್ವಾಪ್ ಮಾಡ್ಕೊಂಡು ಏನು ಬಿಟ್ಕೊಡ್ತಿದ್ರು, ಬಟ್ ಆ ಸಾಂಗ್ ಅಂತೂ ಬಿಟ್ಕೊಡೋಂಥದ್ದು ಇಷ್ಟ ಇತ್ತ ಮೇಡಮ್? ಅಕಸ್ಮಾತ್ ಆಗಿ ಕೇಳ್ತಿರೋದು ನಾನು ಕೊಡ್ತಾ ಇದ್ದೀರಾ? ರಾಂಗ್ ಟೈಮ್ ಸರ್, ರಿಲೀಸಿಗೆ ರೆಡಿ ಇದೆ ಇವಾಗ. ಈ ಕ್ವೆಶನ್ಗೆ ಆನ್ಸರ್ ಮಾಡಿ ಸಹ ಏನೂ ಯೂಸ್ ಇಲ್ಲ. ಅಲ್ಲ, ಸುಮ್ಮನೆ ಕೇಳ್ತಾ ಇರೋದು. ಎಲ್ಲರೂ ಮುಂಚೆನೇ ಎಲ್ಲರೂ ಕೇಳಿದ್ರೆ ನನಗೆ ಆ ಕ್ಯಾರೆಕ್ಟರ್ ಕೊಡು, ಆ ಸಾಂಗ್ ಕೊಡು ಅಂತ ಕೇಳಿದ್ರೆ ಬಿಡ್ತಿದ್ದೀರಾ ಅಂತ ನಾನು ಕೇಳ್ತೀನಿ. ಅದೇ ಅಷ್ಟೇ, ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್ ಅಷ್ಟೇ. ಓಕೆ ಸರ್, ನಿಮಗೆ ಫಸ್ಟ್ ಒಂದು ಆಟೋ ಡ್ರೈವರ್ ಅಂದಾಗ ನನಗೆ ಇವ್ರ ತಲೆಯಲ್ಲಿ ಬರ್ತಾರೆ ಅಂದರೆ ಯಾರ ತಲೆಯಲ್ಲಿ ಬರ್ತಾರೆ? ದರ್ಶನ್ ಸರ್, ಶಂಕರಣ್ಣ, ವಿಷ್ಣು ಸರ್, ಆಮೇಲೆ ಉಪ್ಪಿ ಸರ್ ಆಟೋ ಶಂಕರದಲ್ಲಿ, ಗಣೇಶ್ ಸರ್ ಆಟೋ ರಾಜ. ಎಲ್ಲರೂ ಬರ್ತಾರೆ ಹಂಗಾರೆ? ಎಲ್ಲರೂ ಬರ್ತಾರೆ, ಡೌಟೇ ಇಲ್ಲ ಅದರಲ್ಲಿ. ಯಾಕೆ ಅಂತಂದರೆ ಅವ್ರ ಪ್ರೆಸೆನ್ಸ್ ಹಂಗಿರೋದಲ್ಲ ಸರ್. ಈಗ ನೋಡಿ, ವಿಷ್ಣು ಸರ್ದೇ ಒಂದು ಸ್ಟೈಲು, ಶಂಕರಣ್ಣ ಅವ್ರ ಬ್ರ್ಯಾಂಡ್ ಅಂಬಾಸಿಡರು. ಆಟೋ ಡ್ರೈವರ್ದು ಅಂತ ಏನೇ ಬಂದ್ರೂ ಶಂಕರಣ್ಣ ಬ್ರ್ಯಾಂಡ್ ಅಂಬಾಸಿಡರ್, ಅವರೇ ಫಸ್ಟ್ ಕಾಣಿಸೋದು ನಮಗೆ. ಸೊ ಅವ್ರದ್ದೇ ಆದಂಥ ಒಂದು ಸ್ಟೈಲು, ಅವ್ರದ್ದು ಆ ಡ್ರೆಸ್ ಹಾಕ್ಕೊಂಡು ಅವತ್ತಿನ ಕಾಲದಲ್ಲೇ ಒಬ್ಬ ಆಟೋ ಡ್ರೈವರ್ನ ಅಷ್ಟು ನೀಟಾಗಿ ಪ್ರೆಸೆಂಟ್ ಮಾಡಿದರು, ಆಟೋ ಡ್ರೈವರ್ ಕ್ಯಾರೆಕ್ಟರ್ನ ಅಂತಂದರೆ ಅದು ಇವತ್ತಿಗೂ ನಮಗೆ ಕಾಡುತ್ತೆ, ಅಥವಾ ಇವತ್ತಿಗೂ ನಮಗೆ ಖುಷಿ ಕೊಡುತ್ತೆ ಅನ್ನೋದಾದರೆ ಅವತ್ತಿನ ವಿಷನಲ್ಲಿ ಅವರು ಹೇಗೆ ಮಾಡಿರ್ಬೋದು. ಅಂದರೆ ಅದನ್ನು ತೊಗೊಂಬಿಡ್ತು, ಆಟೋ ಡ್ರೈವರ್ ಅಂದಿದ ತಕ್ಷಣ ಶಂಕರಣ್ಣನ ಗ್ರ್ಯಾಬ್ ಮಾಡಿಬಿಡ್ದು ಆ ಕ್ಯಾರೆಕ್ಟ್ರು. ಸೊ ಅದನ್ನೇ ನೋಡ್ಕೊಂಡು ಎಲ್ಲರೂ ಮಾಡ್ತಾ ಬಂದಾಗ ಸೊ ಆ ಒಂದು ಫ್ಲೇವರ್, ಮೇ ಬಿ ಆಟೋ ಡ್ರೈವರು ಆ ಕಾಕಿ ಶರ್ಟ್ಗೆ ಅಗತ್ಯ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಹಾಗಾಗಿ ಎಲ್ಲರೂ ನಮಗೆ ಚೆನ್ನಾಗೇ ಕಾಣಿಸ್ತಾರೆ, ಅವ್ರ ಪ್ರೆಸೆನ್ಸ್ ಎಲ್ಲ ನೀಟಾಗಿ. ಈಗ ದರ್ಶನ್ ಸರ್ ತೊಗೊಳ್ಳಿ, ಈಗ ಸಾರಥಿನಲ್ಲಿ ನಾವು ನೋಡಿದ್ವಿ ದರ್ಶನ್ ಸರ್ ಹೇಗೆ ಮಾಡಿದ್ದಾರೆ ಅಂತ. ಆ್ಯಕ್ಚುಲಿ ಶಿವಣ್ಣನು ಯಾವುದೋ ಒಂದು ಅಂದ್ರೆ ನಿಮ್ದು ಆ ಟೀಸರ್, ಆಕ್ಷನ್ ಟೀಸರ್ ಬಿಟ್ಟಿದ್ದೀರಲ್ಲ, ಸೇಮ್ ಅದೇ ಥರ ಈ ಎಂಟ್ರಿ, ಈ ಡೈಲಾಗ್ ಎಲ್ಲ ಸೇಮ್ ಅದೇ ಥರ ಕಾಣಿಸುತ್ತೆ. ಅಲ್ಲಿ ಸೀರಿಯಸ್ಲಿ ಆ ಥರ ಆಕ್ಷನ್ ಟೀಸರ್ ನೋಡಿದಾಗ ಎಲ್ಲೋ ಅದೇ ಥರ ಎಲ್ಲೋ ಅನಿಸುತ್ತೆ, ಹಂಗೆ ಅನಿಸುತ್ತೆ ಒಂದು. ಆ್ಯಕ್ಚುಲಿ ಅವ್ರನ್ನ ಯಾರು ಇಮಿಡಿಯೇಟ್ ಕೂಡ ಮಾಡೋಕ್ಕಾಗಲ್ಲ, ಎಲ್ರದ್ದು ಅವ್ರವ್ರದ್ದೇ ಆದಂಥ ಒಂದೊಂದು ಮಾರ್ಕ್ ಇರುತ್ತಲ್ಲ. ಸೊ ಹಾಗೆ ದರ್ಶನ್ ಸರ್ನ ಇಮಿಡಿಯೇಟ್ ಮಾಡೋದು ಕಷ್ಟ ಸಾಧ್ಯ, ಅದು ಚಾನ್ಸೇ ಇಲ್ಲ ಅದು. ಯಾಕಂದರೆ ತುಂಬ ಕಷ್ಟಪಟ್ಟು ಮಿಮಿಕ್ರಿ ಇತ್ತೀಚೆಗೆ ಯಾರ್ಯಾರ್ದೋ ನೋಡ್ತಾ ಇದ್ದೀನಿ, ಯಾರ್ಯಾರೋ ಮಾಡ್ತಾಯಿದ್ದಾರೆ, ಗೋಪಿ ಸರ್ ಆಗಿರ್ಬೋದು, ಇನ್ನೊಂದಷ್ಟು ಜನ. ಬಟ್ ಅವ್ರನ್ನ ಇಮಿಟೇಟ್ ಮಾಡೋದಂತೂ ಖಂಡಿತವಾಗ್ಲೂ ಇಲ್ಲ. ಆಮೇಲೆ ಅವ್ರ ಥರ ಪ್ರೆಸೆನ್ಸು ಸಾಧ್ಯನೇ ಇಲ್ಲ, ಅದು ಆ ಸ್ಕ್ರೀನ್ ಪ್ರೆಸೆನ್ಸು. ಅವರು ನಿಂತ್ಕೊಂಡ್ರೆ ಅದೊಂದು ಗಜಾನುಭವ ಅಂತಾರಲ್ಲ, ಆ ಥರ ಒಂದು ಪರ್ಸ್ನಾಲಿಟಿ ಅವ್ರದ್ದು. ಸೊ ಅವ್ರು ಆ ರೀತಿ ಎಲ್ಲ ಏನಿಲ್ಲ ಸರ್. ನಾವು ಏನು ಮಾಡೋದಕ್ಕೆ ಸಾಧ್ಯ ಸಣ್ಣದಾಗಿ ಪ್ರಯತ್ನ ಮಾಡಿದ್ದೀನಿ, ಬಟ್ 100% ನ್ಯಾಯ ಕೊಟ್ಟಿದ್ದೀನಿ ಆ ಕ್ಯಾರೆಕ್ಟರ್ಗೆ. ಏನಾದ್ರು ಈ ಥರ ರಿವ್ಯೂಸ್ ಬಂದರೆ ಖುಷಿ ಆಗುತ್ತೆ, ಬಟ್ ಅಲ್ಲಿ ಕಂಪ್ಯಾರಿಸನ್ ಬೇಡ ಸರ್. ಅವರು ಆ ಒಂದು ಸ್ಟೇಜ್ನ ನಾವು ಟಚ್ ಮಾಡೋಕ್ಕೆ ಕೂಡ ಆಗೋದಿಲ್ಲ. ಅಂದರೆ ಓವರಾಲ್ ಎಲ್ಲನೂ ಇದೆ, ಮಾಸು ಕ್ಲಾಸು ಎಲ್ಲನೂ ಮಿಕ್ಸ್ ಮಾಡಿದ್ದೀರಾ? ಎಸ್ ಡೆಫಿನೆಟ್ಲಿ ಸರ್. ನಿಮಗೆ ಒಂದು ಕಂಟೆಂಟ್ ಇದೆ ಮೇಜರಾಗಿ. ಕಮರ್ಷಿಯಲಲ್ಲಿ ಕಂಟೆಂಟ್ ಬರಲ್ಲ ಆ್ಯಕ್ಚುಲಾಗಿ ಹೇಳ್ಬೇಕು ಅಂತಂದರೆ. ಹೀರೋ ಬೇಸ್ಡ್ ಆಗಿ ಹೋಗ್ಬಿಡ್ತೀವಿ.
ಸೊ ಇದರಲ್ಲಿ ಒಂದು ಕಂಟೆಂಟ್ ಇದೆ, ಎಮೋಷನ್ಸ್ ಇದೆ, ಲವ್ ಇದೆ, ಆ್ಯಕ್ಷನ್ ಇದೆ, ಫ್ರೆಂಡ್ಶಿಪ್ ಇದೆ, ಆಮೇಲೆ ಕಾಮಿಡಿ ಇದೆ. ಮೇಜರಾಗಿ ಹುಲಿ ಕಾರ್ತಿಕ್ ಸರ್ ಇದ್ದಾರೆ ಅಂತಂದಾಗ ಆಮೇಲೆ ಒಂದು ನೀಟ್ ಮೆಸೇಜ್ ಇದೆ ಸರ್. ಇವತ್ತಿಗೆ ನಾವು ಏನು ಯೋಚನೆ ಮಾಡ್ತಾ ಇರ್ತೀವಿ, ಒಂದೊಳ್ಳೆ ಮೆಸೇಜ್ ಇರೋ ಸಿನಿಮಾ ಬಂದರೆ ಚೆನ್ನಾಗಿರುತ್ತೆ ಅಂತಂದಾಗ ಅದರಲ್ಲಿ ಒಬ್ಬ ಹೊಸಬನಾಗಿ ಒಂದೊಳ್ಳೆ ಮೆಸೇಜ್ ಇಟ್ಕೊಂಡು ಇಷ್ಟು ಎಲಿಮೆಂಟ್ಸ್ನ ಅದಕ್ಕೆ ಆ್ಯಡಪ್ ಮಾಡಿದ್ವಿ. ಅಂದ್ರೆ ಶರತ್ ಕೃಷ್ಣ ಅವ್ರು ಒಂದೇ ಹೀರೋ ಆಗ್ಲಿಕ್ಕೆ ಬಂದಾರ ಅಥವಾ ಡೈರೆಕ್ಟರ್ ಆಗ್ಲಿಕ್ಕೆ ಅಂತ ಬಂದಾರ, ಏನಂತ ಬಂದ? ಫಸ್ಟ್ ಬಂದಿದ್ದು ಹೀರೋ ಆಗಬೇಕು ಅಂತಲೇ. ಎಲ್ರಿಗೂ ಅದೇ ಕನಸಲ್ವ ಸರ್, ಸ್ಕ್ರೀನ್ ಮೇಲೆ ಕಾಣಿಸ್ಬೇಕು ಅನ್ನೋದೇ ಕನಸು ಎಲ್ರಿಗೂ ಮೊದಲು. ಸೊ ಹಾಗಾಗಿ ಬರ್ತಾ 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 ಎಲ್ಲೋ ಒಂದು ಕಡೆ ಇಲ್ಲ ಸರ್ವೈವ್ ಆಗಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಾವು ಯಾವ್ದಾದ್ರು ಒಂದು ಕೆಲಸ ಮಾಡಬೇಕು ಅಂತಂದಾಗ ಮ್ಯೂಸಿಕ್ ಬಗ್ಗೆ ನಾಲೆಡ್ಜ್ ಇಲ್ಲ, ಇನ್ನು ಪೋಸ್ಟ್ ಪ್ರೊಡಕ್ಷನ್ಸಲ್ಲಿ ನಾವು ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಈಗ ಪೆನ್ನು ಪೇಪರ್ ಇಟ್ಕೊಂಡು ಏನಾದ್ರು ಮಾಡ್ಬೋದು ಅಂತಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಒಂದೇ ಕೆಲಸ ಇದ್ದಿದ್ದು. ಹಾಗಾಗಿ ಸರ್ವೈವ್ ಆಗೋಕ್ಕೆ ಅಂತ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬಂದಿದ್ದು. ಬಟ್ ಅದು ನನಗೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡ್ತಾ ಬಂತು. ಓಕೆ ಫೈನ್ ಆಯಿತು, ಇಂಡಸ್ಟ್ರಿ ಆಮೇಲೆ ಕೆಲಸ ಹೇಗಿರುತ್ತೆ, ಏನು ಆ್ಯಕ್ಟ್ ಮಾಡೋದು ಯಾವ ರೀತಿ, ಆ್ಯಕ್ಟ್ ಮಾಡಿಸೋದು ಯಾವ ರೀತಿ ಅನ್ನೋದನ್ನೆಲ್ಲ ಕಲಿಸ್ತಾ ಬಂದಾಗ ಇದೆರಡನ್ನೂ ಕಲಿತು ಒಟ್ಟಿಗೆ ನನಗೆ ಮೊದಲನೇ ಸಿನಿಮಾದಲ್ಲೇ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಒಂದು ಒಳ್ಳೆ ಅಪರ್ಚುನಿಟಿ ಸಿಕ್ತು. ಈ ಒಂದು ಎಕ್ಸ್ಪೀರಿಯೆನ್ಸು ಓವರಾಲ್ ನನಗೆ ಅದನ್ನು ಕಲಿಸ್ಕೊಡ್ತು ಸರ್. ಇವ್ರಿಬ್ರ ಕೈಲಿ ಆ್ಯಕ್ಟ್ ಮಾಡ್ಸೋಕ್ಕೆ ಎಷ್ಟು ಕಷ್ಟ ಆಯ್ತು ನಿಮಗೆ ಅಂತ? ಇಲ್ಲ ಸರ್, ಸೀರಿಯಸ್ಸಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಅದು ಪಾತ್ರಗಳೇ ಹಂಗಿತ್ತ ಅಂತ ನಾನು ಹೇಳೋದು. ಅವ್ರಿಗೂ ಕಷ್ಟ ಆಗಲಿಲ್ಲ, ಮೇ ಬಿ ನನಗೂ ಕಷ್ಟ ಆಗಲಿಲ್ಲ. ನೀಟಾಗಿ ಇದೊಂದು ಏನಂದರೆ ನಮ್ಮ ಜರ್ನಿ ಏನಿರುತ್ತೆ, ನಾವು ದಿನ ಬೆಳಿಗ್ಗೆ ಎದ್ದು ನೀವು ಎಲ್ಲ ಹೇಗೆ ಬದುಕ್ತಾ ಇರ್ತೀವಿ, ಸೊ ಬಿಹೈಂಡ್ ದಿ ಕ್ಯಾಮ್ರಾ ನಾವು ಹೇಗಿರ್ತೀವಿ, ಅದೇ ನಮಗೆ ಫ್ರಂಟ್ ಆಫ್ ದಿ ಕ್ಯಾಮ್ರಾ ಇರೋ ಥರ ಕ್ಯಾರೆಕ್ಟರ್ಗಳು ಲಕ್ಕಿಲಿ ಸಿಕ್ಕಿತ್ತು ನಮಗೆ. ಸೊ ಹಾಗಾಗಿ ನಮಗೇನಾಯಿತು, ಇವರೇ ಆಗಿರಲಿ ಯಾರೇ ಆಗಿರಲಿ ನಮ್ಮ ಜೊತೆನಲ್ಲಿ ಆ್ಯಕ್ಟ್ ಮಾಡಿದವರು ಪ್ರತಿಯೊಬ್ಬರು ಕೂಡ ಒಂದು ಸಣ್ಣ ಪಾತ್ರ ಮಾಡಿರೋರು ಕೂಡ ಅವ್ರಿಗೆ ಆ್ಯಕ್ಟ್ ಮಾಡ್ತಾಯಿದ್ದೀವಿ ಅನ್ನೋ ಫೀಲ್ಗೂ ಬರಲಿಲ್ಲ ಅವರು. ಜೊತೆಗೆ ನನಗೂ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಇಲ್ಲ ಈಗ ಇವ್ರಿಗೆ ಈ ಕ್ಯಾರೆಕ್ಟರ್ ಕಷ್ಟ, ಇವ್ರಿಗೆ ಈ ಕ್ಯಾರೆಕ್ಟರ್ ಕಷ್ಟ, ನಾನು ಇವರಿಂದ ಔಟ್ಪುಟ್ ತೆಗಿಯೋಕ್ಕಾಗ್ತಾಯಿಲ್ಲ ಅನ್ನೋ ಥರ ಯಾವುದೊಂದು ಸಿಂಗಲ್ ಕ್ಯಾರೆಕ್ಟರ್ಲು ನನಗೆ ಆ ಥರ ಅನ್ನಿಸ್ತಿಲ್ಲ ಸರ್. ಓಕೆ ಮೇಡಮ್, ನಿಮಗೆ ಒಬ್ಬರು ಆಟೋ ಡ್ರೈವರ್ ಅಂದರೆ ಯಾರು ನೆನಪಾಗ್ತಾರೆ ನಮ್ಮ ಇಂಡಸ್ಟ್ರಿಯಲ್ಲಿ ಇರುವಂಥವ್ರು? ಯಾರು ಒಬ್ಬರ ಹೆಸರು ಹೇಳ್ಬೇಕು, ಅವ್ರ ಥರ ಎಲ್ಲರೂ ಅಲ್ಲ, ಒಬ್ಬರು ನನ್ನ ಸರಿ ಇವರು ನೆನಪಾಗ್ತಾರೆ. ಯಾಕಂತ ಅಂದರೆ ನಾವು ಚಿಕ್ಕ ವಯಸ್ಸಿಂದ ಈ ಅವ್ರ ಫೋಟೋಗಳು ಅಥವಾ ಆಟೋ ಡ್ರೈವರ್ ಅಂತ ಬಂದಾಗ ಆಟೋಗಳ ಮೇಲೂ ಮೋಸ್ಟ್ ಆಫ್ ದ ಟೈಮ್ ಶಂಕರ್ ನಾಗ್ ಸರ್ ಫೋಟೋಸೇ ನೋಡ್ಕೊಂಡು ಬಂದಿರೋದು, ಬ್ರ್ಯಾಂಡ್ ಅಂಬಾಸಿಡರ್ ಆಗಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಅವರೇ ನೆನಪಾಗ್ತಾರೆ, ಇವಾಗ ಅವರೇ ನೆನಪಾಗೋದು. ಮೇಡಮ್, ನಿಮಗೆ ವಿಚಾರಕ್ಕೆ ಬಂದರೆ ನಿಮ್ಗೆ ಯಾರು ನೆನಪಾಗ್ತಾರೆ ಅಂತ? ವಿಷ್ಣುದಾದ ಸರ್. ಯಾಕೆ ಅವ್ರ ಬಗ್ಗೆ ಏನಾದ್ರು ಹೇಳ್ಬೋದಾ? ಅವ್ರ ಪವರೇ ಹಾಗೆ ಅನಿಸುತ್ತೆ. ಐ ಡೋಂಟ್ ನೋ, ಅವರು ಗೊತ್ತಿಲ್ಲ. ನಾವು ಅವ್ರನ್ನ ಆಟೋ ಡ್ರೈವರ್ ಡ್ರೆಸ್ಸಲ್ಲಿ ನೋಡಿದಾಗ ವಿ ಫೀಲ್ ದ್ಯಾಟ್ ಅವ್ರು ಕೊಡ್ತಿರೋ ಅಲ್ಲ ಅದ್ರದ್ದು ವೆಯ್ಟೇಜ್ ಆಗಲಿ, ಅವ್ರು ಕೊಡ್ತಿರೋ ಪ್ರತಿಯೊಂದು ಅದ್ರ ಮೇಲೆ ತೋರಿಸೋ ಫೋಕಸ್ ಆಗಲಿ, ಆ್ಯಕ್ಟಿಂಗ್ ಬೇಸ್ ಮೇಲೆ ನಮ್ಗೆ ಅದು ಕನೆಕ್ಟ್ ಆಗುತ್ತೆ. ಬಿಕಾಸ್ ನಾವು ಚಿಕ್ಕ ವಯಸ್ಸಿಂದ ನಾವು ಆಟೋ ಡ್ರೈವರ್ಸ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಿದ್ದು ಅಂದ್ರೇ ಇವ್ರುಗಳನ್ನೇ ಆ್ಯಕ್ಚುಲಿ. ಈ ಥರನೂ ಕ್ಯಾರೆಕ್ಟರ್ ಪ್ಲೇ ಮಾಡಿ ನಮಗೆ ತೋರಿಸಿದ್ದೆ ಅವ್ರುಗಳು ಅಲ್ವಾ. ಸೊ ಯಾ ಸರ್, ಓಕೆ, ಓವರಾಲ್ ಎಲ್ಲ ರೆಡಿ ಆಗಿದೆ ಸಿನಿಮಾಗೆ. ಟ್ರೈಲರ್ ವಿಚಾರಕ್ಕೆ ಬಂದರೆ ಯಾವಾಗ, ಇನ್ನು ಸಿನಿಮಾ ರಿಲೀಸ್ ಯಾವಾಗ? ಸಿನಿಮಾ ರಿಲೀಸು June 19th ಸರ್. ಟ್ರೈಲರು ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ರಿಲೀಸ್ ಮಾಡಬೇಕು ಅಂತ ಮೇ ಬಿ ಇನ್ನೊಂದು 2 days 3 daysಲ್ಲಿ ನಾವು ಅದನ್ನು ಪ್ಲ್ಯಾನ್ ಮಾಡ್ತಾಯಿದ್ವಿ. 99% 2 daysಲ್ಲೇ ವೆಡ್ನೆಸ್ಡೇ ರಿಲೀಸ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಾಯಿದ್ವಿ. ಏನು ಹೇಳ್ತೀರಾ, ರಿಲೀಸ್ ಆಗ್ತಿದೆ ಸಿನಿಮಾ 19ಗೆ? ನಮಗೆ ನಿಯರ್ ಬರ್ತಾ ಇದೆ ಡೇಸು. ವಿ ಆರ್ ಸೋ ಫೀಲಿಂಗ್ ಎಕ್ಸೈಟೆಡ್, ಸೆಲೆಬ್ರೇಷನ್ ಫೀಲ್ ಆಗ್ತಿದೆ. ಅಂದರೆ ನಮ್ಮ ಸಿನಿಮಾ ಅಂತ ಆ್ಯಕ್ಚುಲಿ ಸಿನಿಮಾ ನೋಡಿದ ಮೇಲೆ ಅನಿಸುತ್ತೆ ಡೆಫಿನೆಟ್ಲಿ ಇದು ಎಲ್ರಿಗೂ ಅವ್ರ ಸಿನಿಮಾ ಅಂತ ಡೆಫಿನೆಟ್ಲಿ ಫೀಲ್ ಆಗುತ್ತೆ. ಅಷ್ಟು ಕನೆಕ್ಟೆಡ್ ಸಿನಿಮಾ ಇದು. ಸೊ ವೆಯ್ಟ್ ಮಾಡ್ತಾಯಿದ್ದೀವಿ ಟು ಸಿ ದ ಲೈಕ್ ಎಲ್ಲರೂ ಆಡಿಯನ್ಸ್ದು ರಿವ್ಯೂಸ್ ಕೇಳೋಕ್ಕೆ, ಅವ್ರ ಮುಖದಲ್ಲಿ ಎಕ್ಸ್ಪ್ರೆಷನ್ಸ್ ನೋಡೋಕ್ಕೆ, ಹೌದೇ ಫೀಲ್ ಅಂತ ನಾವು ಕಾಯ್ತಾ ಇದ್ದೀವಿ. ಮೇಡಮ್, ರಿಲೀಸ್ ಆಗ್ತಿದೆ, ನೀವೇನಾದರೂ ಹೇಳೋದಾದರೆ ಆಡಿಯನ್ಸ್ಗೆ ಏನಾದರೂ? ಎಲ್ಲರೂ ದಯವಿಟ್ಟು ಥಿಯೇಟರಿಗೆ ಬಂದು ಸಿನಿಮಾನ ನೋಡಿ ಅಂತ ಕೇಳ್ಕೊತೀವಿ. ಬಿಕಾಸ್ ನೆಕ್ಸ್ಟ್ ಸಿನಿಮಾಗಳು ಮಾಡಬೇಕು ಅಥವಾ ಒಂದು ಏನಂತಾರೆ ಬೂಸ್ಟ್ ಆರ್ ಹಾರ್ಲಿಕ್ಸ್ ಥರ ಅಂತ ಅಂದರೆ ನೀವು ಥಿಯೇಟರಿಗೆ ಬಂದು ಸಿನಿಮಾನ ನೋಡೋದು. ಸೊ ಅದರಿಂದನೇ ಇನ್ನಷ್ಟು ಸಿನಿಮಾಗಳು ಬರೋದಕ್ಕೆ ಸಾಧ್ಯ. ಸೊ ಆವಾಗಲೇ ಒಂದು ನಂಬಿಕೆ ಅಥವಾ ಜೋಶ್ ಅನ್ನೋದಕ್ಕಿಂತ ಒಂದು ಬೇಸಿಕ್ ಥಿಂಗ್ ಅದು. ಅಂದರೆ ನೆಕ್ಸ್ಟ್ ಸಿನಿಮಾ ಸರ್ವೈವ್ ಆಗೋದಕ್ಕೇ, ಇಟ್ಸ್ ನಾಟ್ ಅ ಲಕ್ಸುರಿ. ನೆಕ್ಸ್ಟ್ ನಾವು ಸರ್ವೈವ್ ಆಗಬೇಕಂದ್ರೂ ಆಡಿಯನ್ಸ್ ಥಿಯೇಟರಿಗೆ ಬಂದು ಸಿನಿಮಾ ನೋಡಿದ್ರೇ ಸಿನಿಮಾಗಳು ಸರ್ವೈವ್ ಆಗೋದಕ್ಕೆ ಸಾಧ್ಯ. ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಸರಿ ಸರ್, ನೀವು ಹೇಳ್ಬೇಕು, ನಿಮ್ಮ ಕನಸಿನ ಕೂಸು ಅಂತ ಹೇಳ್ಬೋದು, ಒಂದು ನಿರ್ದೇಶನ ಹೀರೋ ಆಗಿನೂ ಕಾಣಿಸ್ಕೊಳ್ತಾ ಇದ್ದೀರಾ. ಬಟ್ ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಸಂದರ್ಭದಲ್ಲಿ? ಸಿನಿಮಾ ರಿಲೀಸ್ ಬರ್ತಾ ಇದೆ ಸರ್. ಅದೇ ಏನಂತ ಹೇಳಿದ್ರೆ ಈ ಹಿಂದೆ ನಾವೇನು ಕಳ್ಕೊಂಡಿದ್ವಿ,
ಅಂದರೆ ಒಂದೊಳ್ಳೆ ಸಿನಿಮಾಗಳು, ಕತೆ ಇರೋವಂಥ ಸಿನಿಮಾಗಳು, ಕನ್ನಡದ ಅಪ್ಪಟ ಕನ್ನಡ ಸಿನಿಮಾ, ಅಪ್ಪಟ ಕನ್ನಡ ಫ್ಲೇವರ್ ಇರೋವಂಥ ಸಿನಿಮಾಗಳು ಯಾವುದನ್ನೆಲ್ಲ ನಾವು ನೋಡೋದಕ್ಕೆ ಸ್ವಲ್ಪ ಡಿಸ್ಟೆನ್ಸ್ ಆಗಿತ್ತಲ್ಲ, ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದರೆ ದೊಡ್ಡ ಮನ್ಸ ಒಂದು ಕಮರ್ಷಿಯಲ್ ಎಂಟರ್ಟೈನರ್ ಅಪ್ಪಟ ಕನ್ನಡ ಸಿನಿಮಾ. ಸೊ ಹಾಗಾಗಿ ಸಿಂಗಲ್ ಸ್ಕ್ರೀನ್ ಆಡಿಯನ್ಸ್ ಆಗಿರ್ಬೋದು, ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ ಆಗಿರ್ಬೋದು, ಕಮರ್ಷಿಯಲ್ ಎಂದಿದ ತಕ್ಷಣ ಸಿಂಗಲ್ ಸ್ಕ್ರೀನ್ ಅವ್ರಿಗೆ ಮಾತ್ರ ಅಂತ ಅಂದ್ಕೊಳ್ಳೋದೇನು ಬೇಡ. ಇದರಲ್ಲಿ ಖಂಡಿತವಾಗ್ಲೂ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ ಆಗಿರೋದ್ರಿಂದ ನೀವೆಲ್ಲರೂ ಇಷ್ಟಪಡೋವಂಥ ಸಿನಿಮಾ ಇದು. ಒಬ್ಬ ಆಡಿಯನ್ನಾಗಿ ನೀವು ಕೂತ್ಕೊಂಡು ನೀವು ಆರಾಮಾಗಿ 2 ಅವರ್ 2.25 ಅವರ್ ನನ್ನನ್ನು ನಾನು ನೋಡಿಕೊಂಡೆ ಗುರು. ಒಂದು ಸಿನಿಮಾದಲ್ಲಿ ನಾನು ಏನು ಕೇಳ್ತಾ ಇದ್ದೆ ಅದು ನನಗೆ ಸಿಕ್ಕಿದೆ ಇವಾಗ ಅಂತ ತುಂಬ ಖುಷಿ ಪಡೋವಂಥ ಒಂದು ಸಿನಿಮಾ. ಹಾಗಾಗಿ ಜೂನ್ 19ನೇ ತಾರೀಕು ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮನ್ನು ಹರಿಸಿ. ನಿಮ್ಮ ಪ್ರೀತಿ ಪ್ರೋತ್ಸಾಹನೇ ನಮಗೆ ಶಕ್ತಿ ಇದ್ದ ಹಾಗೆ. ನಾವು ಮುಂದೆ ಸಿನಿಮಾಗಳು ಮಾಡಬೇಕು, ಯಾಕೆಂದರೆ ನಮ್ಮ ಕೆಲಸನೇ ಇದು. ಸೊ ಹಾಗಾಗಿ ನಿಮ್ಮ ಒಂದು ಸಪೋರ್ಟು, ನಿಮ್ಮ ಒಂದು ಆಶೀರ್ವಾದ ತುಂಬ ಮುಖ್ಯವಾಗಿದೆ ನಮಗೆ. ಹಾಗಾಗಿ 19ನೇ ತಾರೀಕು ತಾವೆಲ್ಲರೂ ಬಂದು ಥಿಯೇಟ್ರ್ನಲ್ಲಿ ಸಿನಿಮಾ ನೋಡಿ ದೊಡ್ಡ ಮನುಷ್ಯರಿಗೆ ಸಪೋರ್ಟ್ ಮಾಡಿ. ಓಕೆ ಸರ್, ಆಲ್ ದಿ ಬೆಸ್ಟ್ ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.